ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಮೀಟರ್ ಬಡ್ಡಿ ದಂಧೆ, ಮಹಿಳೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. KR ಪುರದಲ್ಲಿ ಈ ಘಟನೆ ನಡೆದಿದೆ. 4,23,000 ಸಾಲಕ್ಕೆ 42 ಲಕ್ಷಕ್ಕೂ ಹೆಚ್ಚು ಹಣ ವಸೂಲಿ ಮಾಡಿ ದೌರ್ಜನ್ಯವನ್ನು ಎಸಗಿದ್ದಾರೆ ಎಂದು ಆರೋಪವನ್ನು ಮಾಡಿ ಆವಳಹಳ್ಳಿಯ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಮಹಿಳೆಯ ವಿರುದ್ಧ ಪ್ರಕರಣ ಕೂಡ ಈ ಸಂದರ್ಭ ದಾಖಲಾಗಿದೆ. ಮೀಟರ್ ಬಡ್ಡಿ ದಂಧೆ ವಿರುದ್ಧ ಪವಿತ್ರ ಎಂಬುವರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. KR ಪುರದ ಆವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೋಣದಾಸಪುರ ಗ್ರಾಮದ ಪವಿತ್ರ ಅವರು ಅದೇ ಗ್ರಾಮದ ಶಾರದಮ್ಮ ಅವರಿಂದ ಹಂತ ಹಂತವಾಗಿ ಸುಮಾರು 4,23,000 ಸಾಲವನ್ನು ಪಡೆದಿದ್ದರು. ಆರಂಭದಲ್ಲಿ ತಿಂಗಳಿಗೆ ಶೇಕಡ 10% ಬಡ್ಡಿಯನ್ನು ಪಡೆಯುತ್ತಿದ್ದಂತಹ ಶಾರದಮ್ಮ ಅವರು 1 ವರ್ಷದ ನಂತರ ವಾರಕ್ಕೆ ಶೇಕಡ 15% ಬಡ್ಡಿಯನ್ನು ನೀಡುವಂತೆ ಕಿರುಕುಳವನ್ನು ನೀಡಿದ್ದಾರೆ. 42 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಸೂಲಿ ಮಾಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪವಿತ್ರ ಅವರ ಗಂಡನಿಗೆ ಈ ವಿಚಾರ ತಿಳಿಯಲಿಲ್ಲ. ಅವರಿಗೆ ತಿಳಿಯದೆ ಪಡೆದಿದ್ದಂತಹ ಸಾಲಕ್ಕೆ ಬಡ್ಡಿ ಕಟ್ಟಲು ತಮ್ಮ ಸಂಬಂಧಿಕರಿಂದ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಆ ಮಹಿಳೆ ಮಾಡಿದ್ದಾರೆ. ಬಡ್ಡಿಗಾಗಿ ಶಾರದಮ್ಮ ಅವರು ನೀಡುತ್ತಿದ್ದಂತಹ ಕಿರುಕುಳ, ಹಿಂಸೆಯನ್ನು ತಾಳಲಾರದೆ ಬೇಸತ್ತಂತಹ ಪವಿತ್ರ ಅವರು ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪತಿಗೆ ವಿಷಯ ತಿಳಿಯುತ್ತೆ. ಆ ನಂತರ ಶಾರದಮ್ಮವರ ಬಳಿ ವಿಚಾರಣೆ ಮಾಡಿದಾಗ ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಎಂದು ದೂರಿನಲ್ಲಿ ಅವರು ತಿಳಿಸಿದ್ದಾರೆ. 18 ಲಕ್ಷವನ್ನು ನೀಡಿರುವುದಕ್ಕೆ ನಮ್ಮ ಬಳಿ ಸಾಕ್ಷಿ ಕೂಡ ಇದೆ. ಉಳಿದ ಹಣವನ್ನು ನಗದು ಮೂಲಕ ನೀಡಲಾಗಿದೆ. ಪ್ರಕರಣ ದಾಖಲಾಗಿ 3 ದಿನ ಕಳೆದಿದೆ. ಪೊಲೀಸರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ದೂರುದಾರ ಆಗಿರುವಂಥ ಪವಿತ್ರ ಅವರು ಪೊಲೀಸ್ ಠಾಣೆಗೆ ಲಿಖಿತವಾಗಿ ತಮ್ಮ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಧನ್ಯವಾದಗಳು.